ಪ್ರಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರನ್ನು ಪ್ರಭು ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಜೀವಮಾರ್ಗ ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಇಂದು ನಾವು ನಮ್ಮ ಪರಲೋಕದಲ್ಲಿ ಆಸೀನನಾಗಿರುವ ದೇವಾದಿ ದೇವನಾದ ನಮ್ಮ ತಂದೆಯ ಗುಣಾತಿಶಯಗಳ ಬಗ್ಗೆ ಸ್ವಲ್ಪ ಹೊತ್ತು ಧ್ಯಾನಿಸೋಣವೇ? ಆದಿಕಾಂಡ 1:1 ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದನು ಎಂದು ನೋಡುತ್ತೇವೆ. ಹೌದು ಪ್ರಿಯರೇ, ಆತನು ಸಕಲವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾಗಿದ್ದಾನೆ. ಪಂಚಭೂತಗಳನ್ನು, ಆಕಾಶ ಪಕ್ಷಿಗಳನ್ನು, ಸಮುದ್ರದ ಜಲಚರಗಳನ್ನು ಉಂಟು ಮಾಡಿದಾತನು. ಮಹೋನ್ನತನು, ಮಹಿಮೆಯುಳ್ಳ ರಾಜನು, ಸರ್ವಶಕ್ತಿವಂತನು, ಸರ್ವೋನ್ನತನು, ಇರುವಾತನು, ಆಗಿರುವ ಕರ್ತನು, ಸೈನ್ಯಗಳಿಗೆ ಅಧಿಪತಿಯಾದ ಸೇನಾಧೀಶ್ವರನು, ಅತಿ ಪರಿಶುದ್ಧನು, ನಿತ್ಯವೂ ಸ್ತುತಿ ಸ್ತೋತ್ರಗಳಿಗೆ ಪಾತ್ರನಾದಂತಹ ತಂದೆ, ಶೂನ್ಯದಲ್ಲಿ ಸಮಸ್ತವನ್ನು ಉಂಟು ಮಾಡಿ ನಿರಾಕಾರದಲ್ಲಿ ಆಕಾರವನ್ನು ಸೃಷ್ಟಿಸಿದ ಮಹನೀಯ ದೇವರು, ಅಬ್ರಹಾಂ, ಈಸಾಕ್, ಯಾಕೋಬನ ದೇವರು, ಯೋಸೇಫನನ್ನು ಕಾಪಾಡುತ್ತಾ ಮೋಶೆ ಯೆಹೋಶುವರನ್ನು ಇಸ್ರಾಯೇಲರ ಮುಂದೆ ನಡೆಸಿದಾತನು. ವಾಗ್ದಾನಗಳನ್ನು ಕೊಟ್ಟು ಅದನ್ನು ನೆರವೇರಿಸಿದಾತನು. ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ತನ್ನ ಭುಜಬಲದಿಂದ ಬಿಡಿಸಿದ ಕರ್ತನು. ಕೆಂಪು ಸಮುದ್ರವನ್ನು 2 ಭಾಗಗಳಾಗಿ ಮಾಡಿ ಒಣ ನೆಲದ ಮೇಲೆ ಇಸ್ರಾಯೇಲರನ್ನು ಕರೆತಂದ ದೇವರು. ಹಗಲಿನಲ್ಲಿ ಮೇಘಸ್ತಂಭವಾಗಿಯೂ ഇരുಳಲ್ಲಿ ಅಗ್ನಿಸ್ತಂಭವಾಗಿಯೂ ನಡೆದಾತನು. ಆಕಾಶದಿಂದ ಮನ್ನವನ್ನು ಸುರಿಸಿ ಪೋಷಿಸಿದ ದೇವರು. ಬಂಡೆಯಿಂದ ನೀರನ್ನು ಸುರಿಸಿ ಇಸ್ರಾಯೇಲರ ದಾಹವನ್ನು ತೀರಿಸಿದಾತನು. ಸಿಂಹಗಳ ಬಾಯಿಯನ್ನು ಕಟ್ಟಿ ದಾನಿಯೇಲನ್ನು ಕಾಪಾಡಿದಾತನು ಆ ನಮ್ಮ ದೇವರು. ಅಗ್ನಿ ಜ್ವಾಲೆಯಲ್ಲಿ ಯಾವ ಹಾನಿಯೂ ಆಗದಂತೆ ಶದ್ರಕ್, ಮೇಷಕ್, ಅಬೇದ್ನೆಗೋರನ್ನು ಕಾಪಾಡಿದ ದೇವಾದಿ ದೇವನು. ಈ ಲೋಕವನ್ನು ಆತನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ನಮಗಾಗಿ ಈ ಲೋಕಕ್ಕೆ ಕಳುಹಿಸಿದಾತನು. ಕುಮಾರನಾದ ಯೇಸು ಕ್ರಿಸ್ತನನ್ನು ನಂಬುವುದೇ ನಿತ್ಯ ಜೀವವಾಗಿದೆ ಪ್ರಿಯರೇ. ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿ ಪವಿತ್ರವಾಗಿ ಜೀವಿಸೋಣವೇ? ಬನ್ನಿ, ನಮ್ಮೆಲ್ಲರ ತಲೆಬಾಗಿಸಿ ಆ ಮಹೋನ್ನತ ಕೃಪೆ, ವಾತ್ಸಲ್ಯ, ಕನಿಕರ ತುಂಬಿದ ದೇವರಿಗೆ ನಮಸ್ಕರಿಸಿ ಆರಾಧಿಸೋಣವೇ? ಕ್ರಿಸ್ತನ ಕೃಪೆ ನಿಮ್ಮೊಂದಿಗಿರಲಿ. ಆಮೇನ್, ಆಮೇನ್.